ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್, ನಿನ್ನೆ ಅನಿರೀಕ್ಷಿತ ರಾಜಣ್ಣರವರು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಅವ್ರನ್ನ ಪಕ್ಷದಿಂದ ಸಚಿವ ಸ್ಥಾನದಿಂದ ಕೈ ಬಿಡಲಾಗಿದೆ. ಏನಿರ್ಬೋದು ಸರ್? ಅಂದರೆ ಫ್ರೀಡಂ ಪಾರ್ಕ್ ಅವ್ರು ಮಾತಾಡಿದ್ದೇನಾದ್ರೂ ಮೂಲವಾಯ್ತು ಅವ್ರಿಗೆ? ಅಲ್ಲ, ಕಾರಣ ಅಷ್ಟು ವಿವರವಾಗಿ ನನಗೆ ಗೊತ್ತಿಲ್ಲ. ಆದರೆ ಹೈಕಮಾಂಡು ಡಿಸಿಷನ್ ತೊಗೊಂಡಿದೆ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಡಿಸಿಷನನ್ನು ನಾವೆಲ್ಲ ಗೌರವಿಸ್ತೇವೆ. ಆದರೆ ಏನಕ್ಕೆ ಅಂಥೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಮವರೆಗೆ ಗೊತ್ತಿಲ್ಲ. ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು. ಆದರೆ ನಮ್ಮವರೆಗೂ ಕೂಡ ಏನು ಕಾರಣಕ್ಕೋಸ್ಕರ ಅವ್ರನ್ನ ಈ ರೀತಿ ಡ್ರಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಮಾಧಾನ ಇದೆ, ಬೇಸರನೂ ಇದೆ ಅಂತ ತಿಳಿಸಿದ್ರು ಸರ್ ನಿನ್ನೆ ಮಾತಾಡುವಾಗ. ಅಲ್ಲ, ಅವರಿಗೆ ಸ್ವಾಭಾವಿಕವಾಗಿ ರಾಜಣ್ಣ ಅವರಿಗೆ ಅಸಮಾಧಾನ ಇರುತ್ತೆ. ಆದರೆ ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಹೈಕಮಾಂಡ್ನವರು ಯಾವ ಉದ್ದೇಶಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತೇಳಿ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ನೀವು ರಾಜಣ್ಣ ಸರ್, ರಾಜೇಂದ್ರ ಅವರೆಲ್ಲ ಮಾತಾಡ್ತಿದ್ದಾಗ ಅವಾಗೇನಾದ್ರು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇಲ್ಲ, ನನ್ನ ಹತ್ರ ಅದೇ ಏನು ನನಗೂ ಆಶ್ಚರ್ಯ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ನೀವು ಕೇಳ್ಕೊಳ್ಳಿ ನೀವು ಅಂತ ಹೇಳಿ ನನಗೇ ಹೇಳಿದರು ಅವರು. ನೀವು ಕೇಳಿ, ನಿಮಗೆ ಹೈಕಮಾಂಡ್ನಲ್ಲಿ ಪರಿಚಯ ಇದ್ದಾರೆ, ಅದರಿಂದ ಕೇಳ್ಕೊಳ್ಳಿ ಅಂತ ನನಗೇ ಹೇಳಿದರು. ನಾನು ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆಂತಂದರೆ ಈಗ ಡಿಸಿಷನ್ ಆಗೋಗಿದೆ. ಅವರು ರಾಜೀನಾಮೆನೂ ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೊಟ್ಟಿದ್ದರು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾವು ಮಾತಾಡೋದ್ರಲ್ಲಿ ಏನು ಅರ್ಥವಿಲ್ಲ ಅಂತ ಹೇಳಿ ನಾನು ಮಾತಾಡೋದು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.